ಹೆಲೋ ಹೋಮೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮಿಡೋ ವ್ಲಾಗ್ಸ್. ಇದು ನನ್ನ ರೆಂಟೆಡ್ ಫ್ಲ್ಯಾಟ್ನ ರೂಮ್ ಮೇಕೋವರ್ ವ್ಲಾಗ್. ನನ್ನ ರೂಮ್ನ ಪ್ರೆಸೆಂಟ್ ಕಂಡೀಷನ್ ಹೀಗಿದೆ. ನಾನಿವತ್ತು ಕೆಲವಷ್ಟು ಬಜೆಟ್ ಫ್ರೆಂಡ್ಲಿ ಥಿಂಗ್ಸ್ನ ಈಸಿಯಾಗಿ ಸಿಗುವಂಥ ಥಿಂಗ್ಸ್ನ ಬಳಸ್ಕೊಂಡು ಮೇಕೋವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಸುಲಭವಾಗಿ ಎಲ್ಲರೂ ಮಾಡ್ಬೋದಾದಂಥ ಕೆಲವಷ್ಟು DIYs ಮತ್ತು ಕ್ರಾಫ್ಟ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಈ ಮನೆಗೆ ಶಿಫ್ಟ್ ಆಗಿ 9 ಮಂತ್ಸ್ ಆಯಿತು. ನ್ಯೂ ಬಾರ್ನ್ ಬೇಬಿ ಜೊತೆ ಡೆಲಿವರಿ ಆದಮೇಲೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಡೈರೆಕ್ಟಾಗಿ ಈ ಮನೆಗೇ ಬಂದ್ವಿ. ಸೊ ಪಾಪುನ ನೋಡ್ಕೋಬೇಕಿತ್ತು, ನನ್ನನ್ನು ನೋಡ್ಕೋಬೇಕಿತ್ತು ಆ್ಯಂಡ್ ನಾನು ವರ್ಕಿಂಗ್ ವುಮೆನ್ ಕೂಡ. ವರ್ಕ್ ಫ್ರಮ್ ಹೋಮ್ ಇರುತ್ತೆ ನನಗೆ. ಹಾಗಾಗಿ ನನಗೇನಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಸೊ ಇನ್ಮೇಲೆ ನಾನು ಕಂಪ್ಲೀಟ್ ಮನೆಯೇ ರೀಸೆಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಒಂದಾದಮೇಲೆ ಒಂದು ನನ್ನ ಕಂಪ್ಲೀಟ್ ಹೋಮ್ ರೀಸೆಟ್ ಆ್ಯಂಡ್ ಮೇಕೋವರ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಫಸ್ಟ್ ಕಿಚನಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆನ್ಲೈನಲ್ಲಿ ಕೆಲವೊಂದು ಆರ್ಡರ್ಸ್ ಪ್ಲೇಸ್ ಮಾಡಿದ್ದೆ. ಡೆಲಿವರಿ ಇನ್ನೂ ತುಂಬ ಲೇಟ್ ತೋರಿಸ್ತಾ ಇತ್ತು. ಹಾಗಾಗಿ ಈ ರೂಮ್ಗೆ ಹೊಸದಾಗಿ ತರಿಸೋದೆಲ್ಲ ಏನಿರಲಿಲ್ಲ. ಸೊ ಈ ರೂಮಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಮೇಕೋವರ್ ಮಾಡ್ತಾಯಿದ್ದೀನಿ. ಈ ಚೇರ್ ಅಂತೂ ಒಂದು ಅನ್ಅಫಿಷಿಯಲ್ ಸ್ಟೋರೇಜ್ ಯೂನಿಟೇ ಆಗೋಗ್ಬಿಟ್ಟಿತ್ತು. ಒಗೆದಿರೋ ಬಟ್ಟೆಗಳು, ಎಕ್ಸ್ಟ್ರಾ ಕುಷನ್ಸು ಎಲ್ಲ ಅದ್ರ ಮೇಲೆ ಡಂಪ್ ಮಾಡಿದ್ದೆ. ಸೊ ಅದೆಲ್ಲ ಡಿಕ್ಲಟರ್ ಮಾಡಿಕೊಂಡೆ. ಆ್ಯಂಡ್ ಬೆಡ್ ಕವರು, ಪಿಲ್ಲೋ ಕವರ್, ಕುಷನ್ ಕವರ್ಸು, ಕರ್ಟನ್ಸು ಎಲ್ಲನೂ ರಿಮೂವ್ ಮಾಡಿ ಮೊದಲು ವಾಶಿಗೆ ಹಾಕ್ಕೊಂಡೆ. ಆ್ಯಂಡ್ ಈ ರೂಮಲ್ಲಿ ಈ ಕಾರ್ನರ್ ಬಂದು ನನ್ನ ಫೇವ್ರೆಟ್ ಕಾರ್ನರು. ಈ ಟೇಬಲ್ ಮೇಲೆ 8ರಿಂದ 10 ಪ್ಲ್ಯಾಂಟ್ಸ್ ಇಟ್ಟಿದ್ದೆ. ಆಮೇಲೆ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಒಂದು 4-5 ಪ್ಲ್ಯಾಂಟ್ಸ್ನ ಮಾತ್ರ ಉಳಿಸ್ಕೊಂಡೆ. ಈ ಕಾರ್ನರಲ್ಲಿ ಈ ಟೇಬಲ್ ತುಂಬ ಜಾಗ ತೊಗೊಂಡಿತ್ತು. ಸೊ ಇದನ್ನ ಇಲ್ಲಿಂದ ರಿಮೂವ್ ಮಾಡ್ತಾ ಇದ್ದೀನಿ. ನನಗೆ ಈ ಕಾರ್ನರ್ಗೆ ಒಂದು ಸ್ಟಡಿ ಡೆಸ್ಕ್ ಇಟ್ಕೋಬೇಕು ಅಂತ ಇದೆ. ನಾನು ಬುಕ್ಸ್ ಎಲ್ಲ ಓದ್ತಾ ಇರ್ತೀನಿ. ಸೊ ಅಲ್ಲಂದ್ರಲ್ಲೇ ಬಿಡೋದಕ್ಕಿಂತ ಸ್ಟಡಿ ಡೆಸ್ಕ್ ಇಟ್ಕೊಂಡ್ರೆ ಆರ್ಗನೈಸ್ ಆಗಿರುತ್ತೆ ಆ್ಯಂಡ್ ಕೂತ್ಕೊಂಡು ಓದೋದಕ್ಕೂ ಕಂಫರ್ಟೇಬಲ್ ಆಗಿರುತ್ತೆ ಅಂತ. ಇದೆಲ್ಲ ಕ್ಲೀನ್ ಮಾಡ್ತಾ ಎಷ್ಟೊಂದು ಅನ್ನೆಸೆಸರಿ ಥಿಂಗ್ಸ್ ಸಿಕ್ತು ಗೊತ್ತಾ. ಸುಮ್ಮನೆ ವೇಸ್ಟ್ ಅಂತ ಬಿಸಾಕಬೇಕಾಗಿರೋಂಥ ವಸ್ತುಗಳೆಲ್ಲ ಸಿಕ್ತು. ಆ್ಯಂಡ್ ಕೋಕೋಪೀಟ್ ಮತ್ತು ಫರ್ಟಿಲೈಸರ್ನ ಇಲ್ಲಿ ಇಟ್ಬಿಟ್ಟು ಇಡೀ ಮನೆಯೇ ಹುಡುಕಾಡಿದ್ದೆ ನಾನು. ಆ್ಯಂಡ್ ಇಲ್ಲಿ 2 ಕಾರ್ಡ್ಬೋರ್ಡ್ ಸಿಕ್ತು ನನಗೆ. ಈ ವಿಡಿಯೋಗೆ DIY ಮಾಡೋದಕ್ಕೆ ಕಾರ್ಡ್ಬೋರ್ಡ್ಸ್ ಬೇಕಾಗಿತ್ತು. ಥ್ಯಾಂಕ್ ಗಾಡ್ ಐ ಫೌಂಡ್ ಇಟ್. ನಮ್ಮ ಮನೆ ಬಂದು ಈಸ್ಟ್ ಫೇಸಿಂಗ್ ಆ್ಯಂಡ್ 2 ಕಡೆಯಿಂದ ತೋಟ ಇದೆ. ಸೊ ಅಷ್ಟಾಗಿ ಬಿಸಿಲು ಇರಲ್ಲ. ಆ್ಯಂಡ್ ನನಗೂ ಮನೆ ಒಳಗಡೆನೇ ಪ್ಲ್ಯಾಂಟ್ಸ್ ಇಟ್ಕೊಳ್ಳೋಕೆ ತುಂಬ ಇಷ್ಟ. ಹಾಗಾಗಿ ಈ ಕಾರ್ನರಲ್ಲಿ ನಾನು ಪ್ಲ್ಯಾಂಟ್ಸ್ ಇಟ್ಟಿದ್ದೆ. ಇನ್ನು ಈ ಕಡೆ ಒಂದು ಬಾಸ್ಕೆಟ್ ಇಟ್ಟಿದ್ದೀನಿ ನೋಡಿ, ಬ್ಲೂ ಕಲರ್ದು. ಅದರೊಳಗೆ ಏನೇನು ಡಂಪ್ ಮಾಡಿದ್ದೀನಿ ಅಂತ ನನಗೆ ನಿಜವಾಗ್ಲೂ ನೆನಪಿಲ್ಲ. ಮೇಲ್ಗಡೆ ಇರೋ 1 ಅಥವಾ 2 ಬಾಸ್ಕೆಟ್ನ ಮಾತ್ರ ಅವಾಗವಾಗ ತೆಗಿತಾ ಇದ್ದೆ. ಬಟ್ ಮಿಕ್ಕಿದ್ರಲ್ಲೆಲ್ಲ ಏನಿದೆ ಅಂತಲೇ ಮರ್ತೋಗಿತ್ತು. ಆ್ಯಂಡ್ ಈ ಟೇಬಲ್ ಬಂದು ಇದ್ರ ಮೇಲೆ ಪಾಪುದು ಲೋಷನ್ಸು, ಮಸಾಜಿಂಗ್ ಆಯಿಲು ಆ್ಯಂಡ್ ನಮ್ಮದು ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಎಲ್ಲನೂ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಒಂದು ಕರ್ಟನ್ ಬಾಕ್ಸ್ ತಂದು ಅದರೊಳಗೆಲ್ಲ ಹಾಕಿ ಎತ್ತಿಡ್ತಾ ಇದ್ದೀನಿ. ಸೊ ಇದನ್ನು ಡಿಕ್ಲಟರ್ ಮಾಡೋದಕ್ಕೆ ನಂಗೆ ತುಂಬಾ ಟೈಮ್ ಬೇಕು, ನಿಧಾನವಾಗಿ ಕೂತ್ಕೊಂಡು ನೋಡಬೇಕು. ಹಾಗಾಗಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಈ ಟೇಬಲ್ಲು ನನಗೆ ಇದೇ ಜಾಗದಲ್ಲೇ ತುಂಬ ಸೂಟೇಬಲ್ ಅಂತ ಅನಿಸುತ್ತೆ. ಯಾಕಂದರೆ ಪಾಪುದು ಥಿಂಗ್ಸು ಹ್ಯಾಂಡಿಯಾಗಿರಲಿ ಅಂತ ಈ ಟೇಬಲ್ ಮೇಲೇ ನಾನು ಸ್ಟೋರೇಜ್ ಬಾಸ್ಕೆಟ್ಸ್ ಎಲ್ಲ DIY ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ರೂಮ್ ಕೂಡ ಚಿಕ್ಕದಾಗಿರೋದ್ರಿಂದ ಎಕ್ಸ್ಟ್ರಾ ವಾರ್ಡ್ರೋಬು, ಆಮೇಲೆ ಸೆಲ್ಫ್ ಸ್ಟ್ಯಾಂಡಿಂಗ್ ಶೆಲ್ಫ್ಸು ಅಥವಾ ಅಲ್ಮೇರಾ ಆ ಥರದ್ದೇನು ಇಟ್ಕೊಳ್ಳೋದಕ್ಕೆ ಇಲ್ಲ. ತುಂಬ ಕಂಜೆಸ್ಟೆಡ್ ಅನಿಸುತ್ತೆ ಅಂತ ಇಟ್ಕೊಂಡಿಲ್ಲ. ಆ್ಯಂಡ್ ರೆಂಟೆಡ್ ಹೌಸ್ ಆಗಿರೋದ್ರಿಂದ ವಾಲ್ ಮೌಂಟೆಡ್ ಸ್ಟೋರೇಜ್ ಏನು ಕ್ರಿಯೇಟ್ ಮಾಡ್ಕೊಳ್ಳೋ ಹಾಗೂ ಇರಲ್ಲ. ರೆಂಟೆಡ್ ಹೌಸಲ್ಲಿ ಇರೋರ್ದು ಇದೊಂದು ಪ್ರಾಬ್ಲಮ್ ಅಲ್ವಾ. ಇನ್ನು ವಾರ್ಡ್ರೋಬು ಚಿಕ್ಕದಾಗಿರೋದ್ರಿಂದ ಡೋರ್ ಹಿಂದೆಗಡೆನೇ ಬಟ್ಟೆಗಳನ್ನೆಲ್ಲ ಹ್ಯಾಂಗ್ ಮಾಡ್ಕೊಂಡಿರ್ತೀವಿ. ಯೂಸ್ ಮಾಡಿದ ಬಟ್ಟೆಗಳನ್ನ ತಿರ್ಗಾ ವಾರ್ಡ್ರೋಬ್ಗಂತೂ ಇಡೋದಕ್ಕಾಗಲ್ಲ ಅಂತ. ಆ್ಯಂಡ್ ನನಗೆ DIYಗೆ ಅಥವಾ ರೀಪರ್ಪಸ್ ಮಾಡೋದಕ್ಕೆ ಯಾವುದಾದ್ರೂ ಥಿಂಗ್ಸ್ ಬೇಕು ಅನಿಸಿದ್ರೆ ಅಂಥದ್ದನ್ನೆಲ್ಲ ತೊಗೊಂಬಂದು ಈ ಕಾಟ್ ಕೆಳಗಡೆ ಸ್ಟೋರ್ ಮಾಡ್ತಾಯಿದ್ದೆ ಇಷ್ಟು ದಿನ. ಇನ್ಮೇಲಿಂದ ಇಡಲ್ಲ, ಬಟ್ ಇಷ್ಟು ದಿನ ಇಲ್ಲೇ ಇಡ್ತಾಯಿದ್ದೆ. ಅದನ್ನೆಲ್ಲ ತೆಗೆದುಬಿಟ್ಟು ಕಾಟ್ ಕೆಳಗಡೆ ತುಂಬ ಧೂಳು ಕಟ್ಕೊಂಡಿತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಈ ಥರ್ಮೋಕೋಲ್ ಶೀಟ್ಸ್ನ ನಾನು ಇದೇ ವಿಡಿಯೋದಲ್ಲೇ ಒಂದು DIYಗೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಮೋಸ್ಟ್ ಚಾಲೆಂಜಿಂಗ್ ಸ್ಪೇಸ್ ಫಾರ್ ಮೇಕೋವರ್ ಅಂದರೆ ಈ ಓಪನ್ ಸಜ್ಜಾಗಳು. ರೀಸೆಂಟಾಗಿ ನನ್ನ ಹಸ್ಬೆಂಡ್ ಇದನ್ನು ಕ್ಲೀನ್ ಮಾಡಿಕೊಟ್ಟಿದ್ರು. ಸಿಟಿ ಔಟ್ಸ್ಕಟ್ಸಲ್ಲಿರೋ ಮನೆ ಆಗಿರೋದ್ರಿಂದ ತುಂಬ ಬೇಗ ಧೂಳು ಕಟ್ಕೊಳ್ಳುತ್ತೆ, ಜಾಡು ಮತ್ತು ಬಲೆ ಕಟ್ತಾನೆ ಇರುತ್ತೆ. ಆವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಇದೊಂದು ಓಪನ್ ಸ್ಪೇಸ್ ಆಗಿರೋದ್ರಿಂದ ನಾನು ಇದನ್ನು ಆದಷ್ಟು ಸಿಂಪಲ್ ಆ್ಯಂಡ್ ಮಿನಿಮಲ್ ವಸ್ತುಗಳನ್ನ ಮಾತ್ರ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ವಾಲ್ ಸೈಡಲ್ಲಿ 2 ಬ್ಯಾಗ್ ಬಂದು ಟ್ರಾಲಿ ಬ್ಯಾಗ್ಗಳು ಆ್ಯಂಡ್ ಇದು 3rd ಬ್ಯಾಗ್ ನಾನು ಇಡ್ತಾ ಇರೋದು ವುಡನ್ ವಾಲ್ ಮೌಂಟಿಂಗ್ ದೇವ್ರ ಮನೆ ಅದು. ಈ ಮುಂಚೆ ಇದ್ದಿದ್ದ ಮನೇಲಿ ದೇವ್ರ ಮನೆಯೂ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ವಿ. ಅಲ್ಲಿ ಯೂಸ್ ಆಯಿತು, ಬಟ್ ಈ ಮನೆಗೆ ಬಂದಾದಮೇಲೆ ಹಾಗೆ ಎತ್ತಿಟ್ಟಿದ್ದೀನಿ ಸುಮ್ಮನೆ. ಆ್ಯಂಡ್ ಒಂದು ಕರ್ಟನ್ ಬಾಕ್ಸ್ ಇತ್ತು ದೊಡ್ಡದು. ಅದರಲ್ಲಿ ಕೆಲವೊಂದು ಥಿಂಗ್ಸ್ನ ಸ್ಟೋರ್ ಮಾಡ್ಬೋದು ಅಂತ. ಇದು ಹೀಗೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಒಂದು ವೈಟ್ ಪೇಪರ್ನ ಇದಕ್ಕೆ ಅಂಟಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಇಡ್ತಿರೋ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಟೆಡಿ ಬೇರ್ ಇದೆ. ಅದು ಒಂದು ಹೋಲ್ ಮಾಡಿ ಏರ್ ಔಟ್ ಮಾಡಿ ಇಡ್ತಾ ಇದ್ದೀನಿ.
ಆ್ಯಂಡ್ ಬಟ್ಟೆ ಅಂಗಡಿಯಿಂದ ತಂದಿದ್ದು ಒಂದು ದೊಡ್ಡ ಬ್ಯಾಗಿತ್ತು. ಈ ಬ್ಯಾಗ್ ಒಳಗಡೆ ಚಿಕ್ಕ ಚಿಕ್ಕದು ಶೋಲ್ಡರ್ ಬ್ಯಾಗ್ಸು ಮತ್ತು ತುಂಬ ರೇರಾಗಿ ಯೂಸ್ ಮಾಡೋವಂಥ ಕ್ಯಾರಿ ಬ್ಯಾಗ್ಸ್ ಎಲ್ಲ ಇಟ್ಕೋತಾ ಇದ್ದೀನಿ. ಇದು ನಿಜವಾಗ್ಲೂ ತುಂಬ ರೇರಾಗಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್‌ಗಳೇನೆ. ಹಾಗಾಗಿ ಇದೆಲ್ಲ ಸಜ್ಜಾ ಮೇಲೆ ಇಡ್ತಾ ಇದ್ದೀನಿ. ಆ್ಯಂಡ್ ಈ ಕರ್ಟನ್ ಬಾಕ್ಸ್‌ನ ಈ 3 ಬ್ಯಾಗ್ಸ್ ಇಟ್ಟಿದ್ನಲ್ಲ ಅದ್ರ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ಸೊ ಇಷ್ಟೇ, ಇಲ್ಲಿಗೆ ಸಜ್ಜಾ ಮೇಕೋವರ್ ಅಂತೂ ಮುಗೀತು. ಇಷ್ಟೇ ಸಿಂಪಲ್ಲಾಗಿ ಇಡೋಣ ಅಂತ ಅಂದ್ಕೊಂಡು ಇದಿಲ್ಲಿಗೆ ಬಿಟ್ಟೆ. ಆ್ಯಂಡ್ ಗೋಡೆ ಮೇಲೆ ಕೆಲವಷ್ಟು ಕಲೆಗಳಾಗಿತ್ತು, ಅದನ್ನು ವೆಟ್ ವೈಪ್ಸಿಂದ ಒರೆಸ್ಕೋತಾ ಇದ್ದೀನಿ. 100% ಕ್ಲೀನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು 80-90% ಅಂತೂ ಕಲೆಗಳೆಲ್ಲ ಹೋಗುತ್ತೆ. ನಾನು ಯಾವಾಗಲೂ ವೆಟ್ ವೈಪ್ಸಿಂದನೇ ಕ್ಲೀನ್ ಮಾಡ್ತಾ ಇರ್ತೀನಿ ಕಲೆಗಳನ್ನ. ಆ್ಯಂಡ್ ಸ್ವಿಚ್ ಬೋರ್ಡ್ಸ್‌ಗಳ್ನೂ ಅಷ್ಟೇ ವೆಟ್ ವೈಪ್ಸಿಂದ ಒರೆಸಿ ನೋಡಿ ತುಂಬ ಕ್ಲೀನ್ ಆಗುತ್ತೆ. ಸೊ ನೌ ಇಟ್ಸ್ ಟೈಮ್ ಟು ಚೇಂಜ್ ದ ಬೆಡ್ ಪೊಸಿಷನ್. ನಾವಿವಾಗ ಈಸ್ಟ್‌ಗೆ ಹೆಡ್ ಬೋರ್ಡ್ ಬರೋ ಹಾಗೆ ಇಟ್ಕೊಂಡಿದ್ವಿ. ಆ್ಯಂಡ್ ಬೆಡ್ ಸೈಜ್ ಬಂದು 6x6.5. ಸೊ ತುಂಬ ಜಾಗ ತೊಗೊಂಡಿತ್ತು, ಕಂಜೆಸ್ಟೆಡ್ ಅನ್ನಿಸ್ತಾ ಇತ್ತು. ಸೊ ಎಂಟ್ರಿಯಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣಲಿ ಅಂತ ಇದನ್ನು ಟರ್ನ್ ಮಾಡಿ ಇಟ್ಕೋತಾ ಇದ್ದೀನಿ. ಹೆಡ್ ಬೋರ್ಡ್‌ಗೆ ವಿಂಡೋ ಬಂದಿದ್ದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಮತ್ತು ಕರ್ಟನ್ಸ್ ಹಾಕೋದಕ್ಕೂ ಅಷ್ಟೊಂದು ಕಂಫರ್ಟ್ ಆಗಿರಲಿಲ್ಲ. ಆ್ಯಂಡ್ ಬೆಡ್ ತಿರುಗಿಸಿಟ್ಟಾದ್ಮೇಲೆ ರೂಮ್ ತುಂಬ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇತ್ತು. ಕ್ವಿಕ್ಕಾಗಿ ಈ ಟೇಬಲ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಈ ಟೇಬಲ್ಗೆ 2 ಲಾರ್ಜ್ ಸೈಜ್ದು ಬಾಸ್ಕೆಟ್ಸ್ನ DIY ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈ ಟೇಬಲ್ ಇಟ್ಟಾದಮೇಲೆ ಇಲ್ಲಿ ವಾರ್ಡ್ರೋಬ್ ಡೋರ್ನ ಓಪನ್ ಮಾಡೋವಷ್ಟು ಸ್ಪೇಸ್ ಮಾತ್ರ ಮಿಕ್ಕುತ್ತೆ. ತುಂಬ ಜಾಗ ಎಲ್ಲ ಇಲ್ಲ ಇಲ್ಲಿ, ಸ್ವಲ್ಪನೇ. ಇರೋ ಇಷ್ಟು ಜಾಗದಲ್ಲೇ ಟೇಬಲ್ನ ಇಟ್ಕೊಳ್ಳೇಬೇಕು ನಾನು. ಅದು ನಂಗೆ ತುಂಬ ನೀಡಿದೆ ಈ ರೂಮಲ್ಲಿ. ಆ್ಯಂಡ್ ವಾರ್ಡ್ರೋಬ್ ಮೇಲೆಲ್ಲ ವೈಪ್ ಮಾಡ್ಕೋತಾ ಇದ್ದೀನಿ. ಮುಂಚೆ ಇದ್ದಿದ್ದ ಟೆನೆಂಟು ಇದ್ರ ಮೇಲೆ ಏನೇನೋ ಅಂಟಿಸಿದ್ರು. ಒಂದೆರಡು ರಿಮೂವ್ ಮಾಡಿಕೊಂಡೆ, ಆ್ಯಂಡ್ ಒಂದಂತೂ ರಿಮೂವ್ ಮಾಡೋದಕ್ಕೆ ಬರಲೇ ಇಲ್ಲ. ಸೊ ಹಾಗೆ ಬಿಟ್ಟೆ. ಆ್ಯಂಡ್ ನಾನಿವತ್ತು ವಾರ್ಡ್ರೋಬ್ ಆರ್ಗನೈಸೇಷನ್ ಮಾಡ್ಕೋತಾ ಇಲ್ಲ. ಸೊ ವಾರ್ಡ್ರೋಬ್ ಆರ್ಗನೈಸಿಂಗ್ ಟಿಪ್ಸ್ ಅಂತ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಹುಕ್ನ ನಾನು ಸ್ವಲ್ಪ ಡೆಕೋರೇಟಿವ್ ಆಗಿ ಮೇಕ್ ಓವರ್ ಕೊಡಬೇಕು, ಬಿಕಾಸ್ ಇದು ಎಂಟ್ರೆನ್ಸಲ್ಲಿ ಡೈರೆಕ್ಟಾಗಿ ಕಾಣಿಸುತ್ತೆ. ಸೊ ಆ್ಯಂಡ್ ಈ ಕಾರ್ನರಲ್ಲಿರೋ ವಿಂಡೋನ ನಾನಿಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಸನ್ಸೆಟ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೂಮಿಂದ. ನನಗೆ ಅದಕ್ಕೇ ಈ ಕಾರ್ನರ್ ತುಂಬ ಇಷ್ಟ ಆಗುತ್ತೆ ಈ ಮನೇಲಿ. ಸೊ ಆ್ಯಸ್ ಯೂಶ್ವಲ್ ಎಲ್ಲರೂ ಥರನೇ ನಾನು ಕೂಡ ಫಸ್ಟ್ ಡಿಕ್ಲಟರಿಂಗ್, ಡಸ್ಟಿಂಗ್, ಕ್ಲೀನಿಂಗ್ ಆ್ಯಂಡ್ ಮಾಪಿಂಗಿಂದನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಫೈನಲಿ ಈ ಡೋರ್ನ ವೈಪ್ ಮಾಡೋದ್ರ ಮೂಲಕ ಕ್ಲೀನಿಂಗ್, ಡಿಕ್ಲಟರಿಂಗ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಬಂದು ಫರ್ನಿಚರ್ಸ್ನ ಆರ್ಗನೈಸ್ ಮಾಡ್ಕೊಳ್ಳೋದು. ಕಿಡ್ಸ್ ಅಥವಾ ಗೆಸ್ಟ್ ರೂಮಲ್ಲಿ ಒಂದು ಚಿಕ್ಕ ಸ್ಟಡಿ ಡೆಸ್ಕ್ ಇತ್ತು. ಸೊ ಆ ಡೆಸ್ಕ್ನ ಈ ರೂಮಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಪ್ಲ್ಯಾಂಟ್ಸ್ ಇಟ್ಟಿದ್ದ ಟೇಬಲ್ ಇತ್ತಲ್ಲ, ಅದನ್ನು ನಾನು ಬೇರೆ ಕಡೆ ಇಟ್ಕೋತಾ ಇದ್ದೀನಿ, ತುಂಬ ಸ್ಪೇಸ್ ತೊಗೊಂಡಿತ್ತು ಅಂತ. ಆ್ಯಂಡ್ ಈ ಡೆಸ್ಕ್ನ ಫಸ್ಟ್ ವಿಂಡೋ ಹತ್ತಿರ ಇಟ್ಟು ನೋಡಿದೆ, ಬಟ್ ಚೇರ್ ಹಾಕಿದ್ರೆ ಓಡೋಡೋದಕ್ಕೆ ಜಾಗ ಆಗ್ತಾ ಇರಲಿಲ್ಲ. ಹಾಗಾಗಿ ತಿರ್ಗಾ ವಾಲ್ ಹತ್ತಿರ ಇಡ್ತಾ ಇದ್ದೀನಿ. ವಾಲ್ ಹತ್ತಿರ ಇಟ್ಟಮೇಲೆ ಚೇರ್ ಹಾಕಿದ್ರೂ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇತ್ತು. ಸೊ ಕಂಫರ್ಟೇಬಲ್ ಅಂತ ಅನ್ನಿಸ್ತು. ಆ್ಯಂಡ್ ಈ ಕಾರ್ನರಲ್ಲಿ ನನಗೊಂದು ಪ್ಲ್ಯಾಂಟ್ ಬೇಕು. ಈ ಫಿಲೋಡೆಂಡ್ರನ್ ಪ್ಲ್ಯಾಂಟ್ ಕಾಣಿಸ್ತಾ ಇದೆಯಲ್ಲ, ಇದು ನನ್ನ ಫೇವ್ರೆಟ್ ಪ್ಲ್ಯಾಂಟು. ಇದನ್ನು ನಾನು ಇಲ್ಲಿ ಕರ್ಟನ್ ಪಕ್ಕ ಕಾರ್ನರಲ್ಲಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಈ ಏರಿಯಾಗೂ ನಾನು ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಬಂದು ಕರ್ಟನ್ ಬಾಕ್ಸಸ್ಸು, ಕಾರ್ಡ್ಬೋರ್ಡ್ಸು, ಥರ್ಮೋಕೋಲ್ ಶೀಟ್ಸು ಏನು ಸಿಕ್ಕರೂ ಎತ್ತಿಡ್ತಾ ಇರ್ತೀನಿ. ಹೇಗಾದರೂ ರೀಪರ್ಪಸ್ ಮಾಡ್ಬೋದೇನೋ ಫ್ಯೂಚರಲ್ಲಿ ಅಂತ. ಸೊ ಇದು DIY ನಂಬರ್ 1, ಸ್ಟೋರೇಜ್ ಬಾಸ್ಕೆಟ್ಸ್ ಫ್ರಮ್ ಕಾರ್ಡ್ಬೋರ್ಡ್ ಬಾಕ್ಸಸ್. ನಾನಂತೂ ನನ್ನ ಅಮ್ಮನ ಹತ್ರ, ಹಸ್ಬೆಂಡ್ ಹತ್ರ ಯಾವಾಗಲೂ ಬೈಸ್ಕೊತಾನೆ ಇರ್ತೀನಿ, ಕ್ಲಟರ್ ಕ್ರಿಯೇಟ್ ಮಾಡ್ತೀಯಾ ಮನೇಲಿ, ಕಸ ಕಡ್ಡಿ ಎಲ್ಲ ಎತ್ತಿಟ್ಕೋತೀಯಾ ಅಂತ. ಬಟ್ ಇವಾಗ ನಾನು ಅದೆಲ್ಲ ಎತ್ತಿಟ್ಟಿರೋವಂಥ ಎಲ್ಲ ಕಾರ್ಡ್ಬೋರ್ಡ್ ಬಾಕ್ಸ್ಗಳನ್ನು ರೀಪರ್ಪಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈ ಟೇಬಲ್ಗೆ ಟೋಟಲ್ 6 ಬಾಕ್ಸಸ್ ಬೇಕಾಗಿತ್ತು. 6 ಬಾಕ್ಸಸ್ ತೊಗೊಂಡಿದ್ದೀನಿ. ಲಕ್ಕಿಲಿ ನನಗೆ ಬೇಕಾಗಿರೋ ಎಲ್ಲ ಸೈಜಸಲ್ಲೂ ಕಾರ್ಡ್ಬೋರ್ಡ್ ಬಾಕ್ಸಸ್ ಸಿಕ್ಕಿದೆ. ಆ್ಯಂಡ್ ಈ ಡೆಸ್ಕ್ ಬಂದು ಡಾರ್ಕ್ ವಾಲ್ನಟ್ ಕಲರಲ್ಲಿದೆ. ನನಗೆ ವೈಟ್ ಕಲರಲ್ಲಿ ಬೇಕಾಗಿತ್ತು. ಪೇಂಟಿಂಗ್ ಎಲ್ಲ ಮಾಡೋಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆ್ಯಂಡ್ ರಿಸ್ಕಿ ಅನ್ನಿಸ್ತು. ಹಾಗಾಗಿ ಒಂದು ವಾಲ್ಪೇಪರ್ನ ತರಿಸಿದ್ದೆ ಮೀಶೋಯಿಂದ. ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಟೇಬಲ್ ಮೆಷರ್ಮೆಂಟ್ ತೊಗೊಂಡು 3 ಪೀಸಸ್ ಆಗಿ ಕಟ್ ಮಾಡಿಕೊಂಡೆ. ಸ್ಟಾರ್ಟಿಂಗಲ್ಲಿ ಪೇಸ್ಟ್ ಮಾಡುವಾಗ ಚೆನ್ನಾಗಿ ಬರಲಿಲ್ಲ. ಸೊ ಒಂದು ಶೀಟ್ ಆ್ಯಕ್ಚುಲಿ ವೇಸ್ಟ್ ಆಯಿತು. ಆಮೇಲೆಲ್ಲ ಸ್ಮೂತಾಗಿ ಬಂತು. ಆ್ಯಂಡ್ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಟೇಬಲ್ಗೆ ಅಂತ 6 ಬಾಕ್ಸಸ್ ತೊಗೊಂಡಿದ್ದೆ ಅಲ್ವಾ, ಈ ಬಾಕ್ಸ್ಗಳಿಗೆ ವೇಸ್ಟ್ ಬಟ್ಟೆನ ಅದಕ್ಕೆ ಬೇಕಾಗಿರೋ ಸೈಜಲ್ಲಿ ಕಟ್ ಮಾಡಿಕೊಂಡು ಐರನ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ಸಿಂಥೆಟಿಕ್ ಫೆವಿಕಾಲ್. ಸೊ ನಾರ್ಮಲ್ ಗಮ್ ಆದರೆ ಸ್ಟಿಕ್ಕಿ ಇರಲ್ಲ, ಅಷ್ಟೊಂದು ಚೆನ್ನಾಗಿ ಅಂಟ್ಕೊಳ್ಳಲ್ಲ. ಹಾಗಾಗಿ ಸಿಂಥೆಟಿಕ್ ಫೆವಿಕಾಲ್ನ ಬಳಸ್ತಾ ಇದ್ದೀನಿ. ಬರೀ ಈ ಕಾರ್ಡ್ಬೋರ್ಡ್ಗಳದ್ದು ಔಟರ್ ಲೇಯರ್ಗೆ ಮಾತ್ರ ನಾನಿಲ್ಲಿ ಬಟ್ಟೆನ ಅಂಟಿಸ್ಕೊತಾ ಇದ್ದೀನಿ ನೀಟಾಗಿ.
ಇನ್ಸೈಡಲ್ಲಿ ನಾನೇನು ಬಟ್ಟೆ ಎಲ್ಲ ಹಚ್ಕೊಳ್ಳಲ್ಲ. ಇದರಲ್ಲಿ ಏನು ಸ್ಟೋರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನ್ಯೂಸ್ ಪೇಪರಿಂದ ಒಳಗಡೆ ಲೇಯರ್‌ನ ಕವರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ 2 ಟೇಬಲ್‌ಗೂ ಸೇರಿ ನಾನಿಲ್ಲಿ ಟೋಟಲ್ 5 ಬಾಸ್ಕೆಟ್ಸ್‌ನ ರೆಡಿ ಮಾಡಿಕೊಂಡೆ. ಹೀಗೆ ಕಾಣಿಸ್ತಾ ಇದ್ವು ಎಲ್ಲ ಬಾಸ್ಕೆಟ್ಸ್‌ಗಳು. ಆ್ಯಂಡ್ ಕಾಟನ್ ರೋಪಿಂದ ಹ್ಯಾಂಡಲ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಹ್ಯಾಂಡಲ್ ಹೇಗೆ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. ಫಸ್ಟು ಪೆನ್ನಿಂದ ಮಾರ್ಕ್ ಮಾಡಿಕೊಂಡೆ, ಆಮೇಲೆ ಸಿಸರ್ಸಿಂದ ಹೋಲ್ ಮಾಡಿಕೊಂಡೆ. ದಪ್ಪ ಹಗ್ಗ ಖಾಲಿಯಾಗಿ ಹೋಗಿತ್ತು. ಸೊ ಸಣ್ಣ ಹಗ್ಗದಲ್ಲೇ 3 ಪೀಸಸ್ ತೊಗೊಂಡು ಒಂದು ನಾಟ್ ಹಾಕ್ಕೊಂಡೆ. ಈ 3 ಲೇಯರ್ಸಿಂದ ಬ್ರೇಡ್ ಥರ ಇದನ್ನು ಹೆಣ್ಕೋತಾ ಇದ್ದೀನಿ. ಅಂದರೆ ನಾವು ಜಡೆ ಹೆಣ್ಕೋತೀವಲ್ಲ ಆ ಥರ ಇದನ್ನ ಹೆಣ್ಕೋತಾ ಇದ್ದೀನಿ. ಸಾಫ್ಟ್ ಆಗಿರೋ ಹಗ್ಗ ತೊಗೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಹೋಲ್ಗಳಲ್ಲಿ ಈ ಹೆಣ್ದಿರೋ ಹಗ್ಗ ಏನಿದೆಯಲ್ಲ ಇದನ್ನ ಹೋಲ್ಗಳಲ್ಲಿ ಸೇರಿಸ್ಕೊಂಡು ಒಳಗಡೆಯಿಂದ ನಾಟ್ ಹಾಕ್ಕೊಂಡ್ರೆ, ಗಂಟು ಹಾಕ್ಕೊಂಡ್ರೆ ಆಯಿತು. ಬ್ಯೂಟಿಫುಲ್ ಹ್ಯಾಂಡಲ್ಸ್ ರೆಡಿ ಆಗೋಗುತ್ತೆ. ಆ್ಯಂಡ್ ಈ DIY ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಟ್ ಕೀಪ್ಸ್ ಮೀ ಮೋಟಿವೇಟೆಡ್. ಮತ್ತು ಚಿಕ್ಕದು 3 ಬಾಕ್ಸಸ್ ತೊಗೊಂಡಿದ್ದೆ ಅಲ್ವಾ, ಆ ಬಾಕ್ಸ್ಗಳಿಗೆ ಒಂದು ಸೈಡಲ್ಲಿ ವಾಲ್‌ಪೇಪರ್ ಅಂಟಿಸಿದ್ದೀನಿ. ಸೊ ಯಾವ ಸೈಡ್ ವಿಸಿಬಲ್ ಇದೆಯೋ ಆ ಕಡೆ ಮಾತ್ರ ವಾಲ್‌ಪೇಪರ್ ಅಂಟಿಸಿದ್ದೀನಿ. ಆ್ಯಂಡ್ ಈ ಬಾಕ್ಸ್ಗಳಿಗೆ ನಾನು ಹ್ಯಾಂಡಲ್ಸ್ ರೆಡಿ ಮಾಡ್ಕೋಬೇಕು. ಸೊ ಈ ಎಲ್ಲ DIY ಬಾಸ್ಕೆಟ್ಸ್ಗಳನ್ನ ಇಟ್ಟ ಮೇಲೆ ಟೇಬಲ್ ಹೀಗೆ ಕಾಣಿಸ್ತಾ ಇತ್ತು. ಮತ್ತು ಈ ಟೇಬಲ್ಗೂ ಅದಕ್ಕೆ ಬೇಕಾಗಿರೋ ಸೈಜಲ್ಲಿ ಕಾರ್ಡ್ಬೋರ್ಡ್ ಬಾಕ್ಸಸ್ ಇದ್ವು. ಈ ಬಾಸ್ಕೆಟ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಈ ಥರ ಒಳ್ಳೆ ಪ್ರಿಂಟ್ಸ್ ಇರೋವಂಥ ಬಟ್ಟೆ ಹಚ್ಚೋದ್ರಿಂದ ಲುಕ್‌ನ ಎನ್ಹಾನ್ಸ್ ಮಾಡ್ಬೋದು ಟೇಬಲ್ದು. ಇಲ್ಲಿ ನಾನು 2 ಡಿಫ್ರೆಂಟ್ ಪ್ರಿಂಟ್ಸ್ ಇರೋ ಬಟ್ಟೆಗಳನ್ನ ಚೂಸ್ ಮಾಡಿ ಅದನ್ನ ವೈಸ್ ವರ್ಸಾ ಕಾಂಬಿನೇಷನ್ ಮಾಡಿ ಹಚ್ಚಿದ್ದೀನಿ. ಆ್ಯಂಡ್ ಇದು ಕೂಡ ಒಂದು DIY ಟೇಬಲ್ ನನ್ನ ಹಸ್ಬೆಂಡ್ ಮಾಡಿಕೊಟ್ಟಿದ್ರು ಸುಮಾರು ಒಂದು 6 ಮಂತ್ಸ್ ಬ್ಯಾಕ್. ಆ್ಯಂಡ್ ಇಲ್ಲಿ ತೊಗೊಂಡಿರೋ ಪ್ಲ್ಯಾಂಟರ್ ಬಂದು ಇದು ನಾನು ಅಮೆಝಾನಿಂದ ತರಿಸಿದ್ದು. 12 ಇಂಚ್ ಹೈಟ್ ಇದೆ ಈ ಪ್ಲ್ಯಾಂಟರು. ಇದರಲ್ಲಿ ನಾನು ಪ್ಲ್ಯಾಂಟನ್ನು ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಎಲೆಗಳೆಲ್ಲ ಮುಚ್ಚೋಗುತ್ತೆ ಒಳಗಡೆ ಪ್ಲ್ಯಾಂಟರ್ ಒಳಗಡೆ ಅಂತ ಹೈಟ್ ಆ್ಯಡ್ ಮಾಡೋದಕ್ಕೆ ಇಲ್ಲೊಂದು ಥರ್ಮೋಕೋಲ್ ಪೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಈ ಪಾಟ್ನ ಎತ್ತಿಟ್ಕೋತಾ ಇದ್ದೀನಿ. ಈ ವೈಟ್ ಕಲರ್ ಪ್ಲ್ಯಾಂಟರ್ ತೋರಿಸ್ತಿದ್ದೀನಲ್ವಾ ಇಲ್ಲಿ, ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸಖತ್ ಸ್ಟಡಿ ಪ್ಲಾಸ್ಟಿಕ್ ಮಟೀರಿಯಲ್ ಇದು. ಇದರಲ್ಲಿ ಐ ಥಿಂಕ್ 3 to 4 ಕಲರ್ಸ್ ಅವೈಲೇಬಲ್ ಇತ್ತು. ಬಟ್ ನನಗೆ ವೈಟ್ ಕಲರೇ ಯಾವಾಗಲೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ವೈಟ್ ಕಲರಲ್ಲೇ ತರಿಸ್ಕೊಂಡಿದ್ದೆ. ಈ ಪ್ಲ್ಯಾಂಟರ್ ಇಟ್ಟಾದಮೇಲೆ ಈ ಟೇಬಲ್ ಮೇಲೆ ಎಸ್ಪೆಷಲಿ ಇದನ್ನು ಪ್ಲೇಸ್ ಮಾಡಿದ್ದಾದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಸ್ವಲ್ಪ ಟೇಬಲ್ ಹೈಟ್ ಇರಬೇಕು ಅಂತ ಅನ್ನಿಸ್ತು. ಬಟ್ ಎನಿವೇ ಈ ಪ್ಲ್ಯಾಂಟ್ ತುಂಬ ಬೇಗ ಬೆಳೆಯುತ್ತೆ. ಸೊ ಪ್ಲ್ಯಾಂಟೇ ಹೈಟ್ ಆಗುತ್ತಲ್ವ, ಹೈಟ್ ಆ್ಯಡ್ ಆಗುತ್ತೆ ಅಂತ ಹಾಗೆ ಬಿಟ್ಟೆ. ಇನ್ನು ಸ್ಕ್ವೇರ್ ಶೇಪ್ದು ಚಿಕ್ಕ 3 ಬಾಕ್ಸಸ್ ತೊಗೊಂಡಿದ್ದೆ ಅಲ್ವಾ, ಆ ಬಾಕ್ಸ್ಗಳಿಗೆ ಸ್ವಲ್ಪ ಲೆಫ್ಟ್ ಓವರ್ ಸ್ಟಿಕ್ಕರ್ಸ್ ಇತ್ತು ಕಿಚನ್ಗೆ ಅಂತ ತರಿಸಿದ್ದು, ಅದನ್ನು ಅಂಟಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಹಳೇದೊಂದು ವಾಲ್‌ಪೇಪರ್ ಮಿಕ್ಕಿದ್ದಿತ್ತು. ಸೊ ಅದರಿಂದ ನಾನಿವತ್ತು ಹ್ಯಾಂಡಲ್ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಫಸ್ಟು ಫೋಲ್ಡ್ ಮಾಡಿಕೊಂಡು ಈಕ್ವಲ್ ಆಗಿ 3 ಪೀಸಸ್ಸಾಗಿ ಕಟ್ ಮಾಡಿಕೊಂಡೆ. ಅದಾದಮೇಲೆ ಸ್ಟಿಕ್ಕರ್ನ ರಿಮೂವ್ ಮಾಡಿದೆ. ಹಾಗೆಯೇ ಫಸ್ಟ್ ಫೋಲ್ಡ್ ಮಾಡಿಕೊಂಡೆ. ಅದಾದಮೇಲೆ ಸ್ಟಿಕ್ಕರ್ ರಿಮೂವ್ ಮಾಡಿ ತಿರ್ಗಾ ಫೋಲ್ಡ್ ಮಾಡಿದೆ. ಸೊ ಈ ಥರ ನಾನು 3 ಪೀಸಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಇದು ಎರಡರದ್ದು ಸರ್ಫೇಸ್ ತುಂಬ ಸ್ಮೂತ್ ಇರುತ್ತಲ್ವ, ಹಾಗಾಗಿ ಫೆವಿಕಾಲ್ ಅಂಟಲ್ಲ ಅನ್ನಿಸ್ತು. ಹಾಗಾಗಿ ಡಬಲ್ ಎಂಡ್ ಟೇಪ್ ತರಿಸಿದ್ದಿತ್ತು ಮೀಶೋಯಿಂದ. ಅದನ್ನು ಕಟ್ ಮಾಡಿ ಹಚ್ಕೊಂಡು ಹ್ಯಾಂಡಲ್ಸ್ ರೆಡಿ ಮಾಡ್ತಾಯಿದ್ದೀನಿ. ಹ್ಯಾಂಡಲ್ಸ್ ಎಲ್ಲ ಅಂಟಿಸಿದ್ದಾದಮೇಲೆ ಈ ಬಾಕ್ಸಸ್ ತುಂಬ ಪ್ರೆಟ್ಟಿಯಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಹಾಗೆ ಸ್ಟಿಕ್ಕರ್ಸ್ ಮೇಲೆ ಈ ಬಾಕ್ಸ್ ಒಳಗಡೆ ಏನೇನು ಇಡ್ತೀನಿ ಅಂತ ಬರ್ಕೊಡ್ತಾ ಇದ್ದೀನಿ ಕ್ವಿಕ್ಕಾಗಿ. ಸೊ ಈ ಟ್ರಾನ್ಸ್ಪರೆಂಟ್ ಬಾಕ್ಸ್ ಅಲ್ವಾ, ಸೊ ಏನು ಇಟ್ಟಿದ್ದೀವಿ ಅಂತ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಬಾಕ್ಸಸ್ಸು ಒಂದೇ ಸೈಜಲ್ಲಿರೋದ್ರಿಂದ ಬರೆದಿಟ್ಕೊಳ್ಳೋದು ಒಳ್ಳೆಯದು ಅಂತ ಎಲ್ಲ ಬಾಕ್ಸಸ್ಗೂ ಬರೆದಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕಾಣಿಸ್ತಿರೋ ವೈಟ್ ಟ್ರೇ, ಇದಕ್ಕೂ ನನಗೆ ಹ್ಯಾಂಡಲ್ ಬೇಕಾಗಿತ್ತು. ಸೊ ಆ ಬಾಕ್ಸ್ಗಳಿಗೆ ಹೇಗೆ ರೆಡಿ ಮಾಡ್ಕೊಂಡೋ ಅದೇ ಥರ ಈ ಟ್ರೇಗೂ ನಾನು ಹ್ಯಾಂಡಲ್ ರೆಡಿ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇರೋ ಸ್ಟೋರೇಜ್ ಬಾಕ್ಸಸ್ ಬಂದು ಮೀಶೋಯಿಂದ ತರಿಸಿದ್ದು. ಪ್ಯಾಕ್ ಆಫ್ 2 ತರಿಸಿದ್ದೆ ನಾನು. ಅಂದರೆ ಒಂದು ಸೆಟ್ಟಲ್ಲಿ 5 ಬಾಕ್ಸಸ್ ಬರುತ್ತೆ ಇನ್ ಡಿಫ್ರೆಂಟ್ ಸೈಜಸ್. ಚಿಕ್ಕದು, ದೊಡ್ಡದು, ಅದಕ್ಕಿಂತ ದೊಡ್ಡದು, ಈ ಥರ ಡಿಫ್ರೆಂಟ್ ಸೈಜಲ್ಲಿ ಬಂದಿರುತ್ತೆ. ಈ ಬಾಕ್ಸಸ್ನ ನಾನು 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಯೂಸ್ಫುಲ್ ಅನ್ನಿಸ್ತು. ಬಿಕಾಸ್ ತುಂಬ ವಸ್ತುಗಳನ್ನ ಸೆಗ್ರಿಗೇಟ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿ ಇಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ನಾನು ಒಂದು ಬಾಕ್ಸಲ್ಲಿ ಫೇಸ್ ಸಿರಮ್ಸ್ ಇಟ್ಕೊಂಡೆ. ಏನೋ ದೊಡ್ಡದಾಗಿ ಸ್ಕಿನ್ ಕೇರ್ ಮಾಡ್ತೀನಿ ಅನ್ನೋ ಥರ ತರಿಸ್ಕೊಂಡೆ. ಬಟ್ ಐ ಆಮ್ ನಾಟ್ ಯೂಸಿಂಗ್ ಇಟ್ ಎನಿಮೋರ್. ಇನ್ನೊಂದು 3-4 ಮಂತ್ಸಲ್ಲಿ ಎಕ್ಸ್ಪೈರಿ ಕೂಡ ಇದೆ ಅನಿಸುತ್ತೆ. ಐ ಥಿಂಕ್ ನೋಡಬೇಕು ಅದು ಹೇಗೆ ಯೂಸ್ ಮಾಡಬೇಕಂತ. ಆ್ಯಂಡ್ ಒಂದು ಬಾಕ್ಸಲ್ಲಿ ಉಳಿದಿರೋವಂಥ ನೇಲ್ ಪಾಲಿಷಸ್ ಎಲ್ಲ ಇಟ್ಕೊಂಡೆ. ಆ್ಯಂಡ್ ಇನ್ನೊಂದು ಬಾಕ್ಸಲ್ಲಿ ಹೇರ್ ಆಕ್ಸೆಸರೀಸ್
ಇಟ್ಕೊಂಡೆ. ಮತ್ತೊಂದು ಬಾಕ್ಸಲ್ಲಿ ರೋಸ್ಮೆರಿ ಆಯಿಲು, ಪರ್ಫ್ಯೂಮು, ಫೇಸ್ ವಾಶ್ಗಳು ಆ ಥರದ್ದೆಲ್ಲ ಇಟ್ಕೊಂಡೆ. ಆ್ಯಂಡ್ ಒಂದು ಬಾಕ್ಸಲ್ಲಿ ವಾಚಸ್ ಎಲ್ಲ ಇಟ್ಕೊಂಡೆ. ಸೊ ಹೀಗೆ ಒಂದೊಂದು ಬಾಕ್ಸಲ್ಲಿ ಒಂದೊಂದು ವೆರೈಟಿ ಪ್ರಾಡಕ್ಟ್ಸ್‌ನ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಈ ಎಲ್ಲ ಬಾಕ್ಸ್‌ಗಳ್ಗೂ ಮೇಲ್ಗಡೆ ಸ್ಟಿಕ್ಕರ್ ಅಂಟಿಸ್ಕೊಂಡಿದ್ದೀನಿ. ಸೊ ಒಳಗಡೆ ಏನು ಇಟ್ಟಿದ್ದೀನಿ ಅಂತ ಗೊತ್ತಾಗಬೇಕಲ್ಲ. ಸೊ ಸ್ಟಿಕ್ಕರ್ ಮೇಲೆ ಬರೆದ್ಬಿಟ್ರೆ ಈಸಿ ಆಗುತ್ತೆ ಆಕ್ಸೆಸ್ ಮಾಡೋದಕ್ಕೆ ಅಂತ. ಆ್ಯಂಡ್ ಈ ಎಲ್ಲ 10 ಬಾಕ್ಸ್‌ಗಳು ಕೂಡ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಈ ಮುಂಚೆ ಬಾಸ್ಕೆಟು, ಅದು ಒಂದೇ ಬಾಸ್ಕೆಟಲ್ಲೇ ಎಲ್ಲ 10 ಬಾಕ್ಸಸ್ಸು ಇಡಿಸ್ತು. ಆ್ಯಂಡ್ ಇನ್ನು 2 ಮೀಡಿಯಮ್ ಸೈಜ್ ಬಾಸ್ಕೆಟ್ಸಲ್ಲಿ ಒಂದರಲ್ಲಿ ಮೆಡಿಸಿನ್ಸು, ಬ್ಯಾಂಡೇಜಸ್ಸು ಮತ್ತು ಹಾಟ್ ವಾಟರ್ ಬ್ಯಾಗು, ಕಾಟನ್ ರೋಲು ಇಟ್ಟಿದ್ದೀನಿ. ಇನ್ನು ಒಂದು ಬಾಸ್ಕೆಟಲ್ಲಿ ಟಿಶ್ಯೂ ರೋಲ್ಸು ಮತ್ತು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಎಲ್ಲ ಇಟ್ಕೊಂಡೆ. ಸೊ ಈ ಎಲ್ಲ ಬಾಕ್ಸಸ್ಗಳನ್ನ ನಾನು ಈ ಟೇಬಲಲ್ಲಿ ಆರ್ಗನೈಸ್ ಮಾಡಿಡ್ತಾ ಇದ್ದೀನಿ. ಆ್ಯಂಡ್ ಸ್ಕ್ವೇರ್ ಶೇಪ್ದು 3 ಬಾಕ್ಸಸ್ ತೊಗೊಂಡಿದ್ದೆ ಅಲ್ವಾ, ಅದರಲ್ಲಿ ಒಂದು ಬಾಕ್ಸಲ್ಲಿ ಸ್ಟೀಮರ್ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಬಾಕ್ಸಲ್ಲಿ ಐರನ್ ಬಾಕ್ಸು ಮತ್ತು ಪ್ಲಗ್ ಬಾಕ್ಸಸ್ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಮತ್ತೆ ಒಂದು ಬಾಕ್ಸಲ್ಲಿ ಮಸ್ಕಿಟೋ ಬ್ಯಾಟ್ ಚಾರ್ಜರು, ಎಕ್ಸ್ಟ್ರಾ ಮೊಬೈಲ್ ಚಾರ್ಜರ್ಸು, ಟ್ರಿಮ್ಮರ್ ಚಾರ್ಜರು ಮತ್ತು ವಾಚ್ ಚಾರ್ಜರ್ಗಳು, ಹೀಗೆ ಎಲ್ಲ ಕೇಬಲ್ಸ್ಗಳನ್ನು ನೀಟಾಗಿ ಸೆಗ್ರಿಗೇಟ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಈ ಟ್ರೇಯಲ್ಲಿ ನನ್ನ ಪಾಪುದು ಹೇರ್ ಬ್ರಷ್ಷು ಮತ್ತು ಒಂದು ಮಾಯ್ಶ್ಚರೈಸರು, ನೇಲ್ ಟ್ರಿಮ್ಮರು, ಹಾಗೆ ಪೌಡರು, ಕಾಡಿಗೆ ಈ ಥರದ್ದೆಲ್ಲ ಇಟ್ಕೊಂಡೆ. ಸೊ ಫೈನಲಿ ಈ ಟೇಬಲ್ ಹೀಗೆ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಟೇಬಲ್ ಟಾಪ್ ಅಂತ ಬಂದರೆ ನಾನಿಲ್ಲಿ ಮೀಶೋಯಿಂದ ತರಿಸಿದಂಥ ಒಂದು ಆರ್ಗನೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಆರ್ಗನೈಸರ್ ಬಂದು 4 ರ್ಯಾಕ್ಸ್ ಇರುತ್ತೆ ಇದರಲ್ಲಿ. ಬಟ್ ನನಗೆ ಬೇಕಾದಾಗೆ 3 ರ್ಯಾಕ್ಸ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೇ ಆರ್ಗನೈಸರ್ದು ಒಂದು ರ್ಯಾಕ್ನ ನಾನು ಟ್ರೇ ಆಗಿ ಕನ್ವರ್ಟ್ ಮಾಡಿಕೊಂಡು ಅದಕ್ಕೆ ಹ್ಯಾಂಡಲ್ ಎಲ್ಲ ಹಚ್ಕೊಂಡೆ ಅಲ್ವಾ. ಸೊ ಆ ಟ್ರೇ ಬಂದು ಇದೇ ರ್ಯಾಕದೇನೆ. ಸೊ ನನಗೆ 3 ಟೇಬಲ್ ಮೇಲೆ ಬೇಕಾಗಿತ್ತು. ಹಾಗಾಗಿ ಒಂದನ್ನು ನಾನು ಈ ಕೀಬೋರ್ಡ್ ಇಡ್ತೀವಲ್ಲ ಆ ಜಾಗದಲ್ಲಿ ಇಟ್ಕೊಂಡೆ. ಆ್ಯಂಡ್ ಈ ರ್ಯಾಕಲ್ಲಿ ಕೆಲವೊಂದು ಬುಕ್ಸು, ಡೈರೀಸು ಮತ್ತು ಒಂದು ಕ್ಯಾಲೆಂಡರ್ ಇತ್ತು. ಆ ಕ್ಯಾಲೆಂಡರ್ ಇಟ್ಕೊಂಡೆ. ಆ್ಯಂಡ್ ರೀಸೆಂಟಾಗಿ ನಾನು ಮ್ಯಾನಿಫೆಸ್ಟೇಷನ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಫರ್ಮೇಷನ್ಸ್ ಬರಿತಾ ಇದ್ದೀನಿ. ಇವಾಗ ಇನಿಷಿಯಲ್ ಸ್ಟೆಪ್ಪಲ್ಲಿದ್ದೀನಿ. ಇನ್ನು ಅಫರ್ಮೇಷನ್ಸ್ ಎಲ್ಲ ಬರೆಯೋದು ಕಲಿತಾ ಇದ್ದೀನಿ. ಸೊ ಹಾಗಾಗಿ ಆ ಬುಕ್ಸ್ಗಳನ್ನೂ ಕೂಡ ಇಲ್ಲೇ ಇಟ್ಕೊಂಡೆ. ಆ್ಯಂಡ್ ಒಂದು ಕ್ಯಾಂಡಲ್ ಇತ್ತು. ಕ್ಯಾಂಡಲ್ ಕೂಡ ಇಟ್ಕೊಂಡೆ. ಒಂದು ಮನಿ ಪ್ಲ್ಯಾಂಟ್. ಸೊ ವಿತೌಟ್ ಪ್ಲ್ಯಾಂಟ್ಸ್ ಡೆಕೋರೇಷನ್ ಮುಗಿಯೋದೇ ಇಲ್ಲ ಅಲ್ವಾ. ಸೊ ದಿಸ್ ಈಸ್ ಹೌ ಇಟ್ ವೆಂಟ್ ಆನ್. ಆ್ಯಂಡ್ ಈ ಬಾಸ್ಕೆಟಲ್ಲಿ ನಾನು ಪಾಪುದು ಥಿಂಗ್ಸ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಒಂದು ಮ್ಯಾನ್ಯುಯಲ್ ಬ್ರೆಸ್ಟ್ ಪಂಪ್ ತೊಗೊಂಡಿದ್ದೆ ಅದನ್ನು, ಮತ್ತು ಲವ್ಲ್ಯಾಪ್ ಅವ್ರದ್ದು ಬ್ರೆಸ್ಟ್ ಪ್ಯಾಡ್ಸ್ ತರಿಸಿದ್ದೆ. ಇದ್ರ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೂಪರ್ ಅಬ್ಸರ್ವೆಂಟ್ ಪ್ಯಾಡ್ಸು. ಮತ್ತು ಪಾಪುದು ವೆಟ್ ವೈಪ್ಸ್ ಕೂಡ ನಾನು ಲವ್ಲ್ಯಾಪ್ ಅವ್ರದ್ದೇ ತರಿಸ್ಕೊಂಡಿದ್ದೆ. ಆ್ಯಂಡ್ ಹಿಮಾಲಯ ಡೈಪರ್ಸ್ ನಾನು ಪಾಪುಗೆ ಯೂಸ್ ಮಾಡೋದು. ಸ್ಕಿನ್ ಅಲರ್ಜೀಸು, ರ್ಯಾಷಸ್ಸು ಏನೂ ಬಂದಿಲ್ಲ. ಇದು ಒಂಥರ ಕಾಟನ್ ಡೈಪರ್ಸು. ಜಾಸ್ತಿ ಪ್ಲಾಸ್ಟಿಕ್ ಫೀಲ್ ಎಲ್ಲ ಆಗಲ್ಲ. ಟಚ್ ಮಾಡಿದ್ರೆ ತುಂಬ ಕಾಟನಿ ಫೀಲ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಬಾಸ್ಕೆಟಲ್ಲಿ ಪಾಪುದು ಡೈಲಿ ವೇರ್ ಬಟ್ಟೆಗಳು, ಆಮೇಲೆ ತುಂಬ ಹ್ಯಾಂಡಿಯಾಗಿ ಬೇಕಾಗಿರುವಂಥ ಪಾಪುದು ನ್ಯಾಪ್ಕಿನ್ಸು ಆ ಥರದ್ದೆಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಾಕ್ಸು, ಮಿಟ್ಟನ್ಸು ಮತ್ತು ಕ್ಯಾಪ್ಸು ಇದೆಲ್ಲ ಬೇಕಾದಾಗ ಕೈಗೆ ಸಿಗಲ್ಲ. ಸೊ ಹೀಗೆ ಎಲ್ಲ ಒಂದು ಬಾಕ್ಸಲ್ಲಿ ಇಟ್ಕೊಂಬಿಟ್ರೆ ಹ್ಯಾಂಡಿಯಾಗಿರುತ್ತೆ ಅಂತ ಈ ಬಾಕ್ಸ್ಗಳಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಇನ್ನು ಸುಮಾರು DIYs ಮತ್ತು ಕ್ರಾಫ್ಟ್ ಐಡಿಯಾಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಿದೆ. ಸೊ ಒಂದೇ ವ್ಲಾಗಲ್ಲಿ ಎಲ್ಲನೂ ಆಗಲ್ಲ ಅನ್ನಿಸ್ತು. ಹಾಗಾಗಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಮಾಡ್ತಾಯಿದ್ದೀನಿ. ಈ 2 ಟೇಬಲ್ದು ಬಿಫೋರ್ ಆ್ಯಂಡ್ ಆಫ್ಟರ್ ಇಮೇಜಸ್ನ ನಾನಿಲ್ಲಿ ಹಾಕಿದ್ದೀನಿ. ನನಗೆ ಪರ್ಸ್ನಲಿ ಈ ಸ್ಟಡಿ ಡೆಸ್ಕ್ ಇಟ್ಟಿರೋಂಥ ಕಾರ್ನರ್ ತುಂಬ ಇಷ್ಟ ಆಯಿತು. ಇನ್ನು ಈ ಗೋಡೆಗೆ ತುಂಬ ಮೇಕೋವರ್ ಮಾಡೋದಿದೆ. ಸೊ ನೆಕ್ಸ್ಟ್ DIY ನಂಬರ್ 2 ಫ್ಯಾಬ್ರಿಕ್ ಫ್ರೇಮ್ಸ್ ಫ್ರಮ್ ಥರ್ಮೋಕೋಲ್ ಶೀಟ್ಸ್. ನಾನು ಆವಾಗಲೇ ಹೇಳಿದಾಗೆ ಈ ಥರ್ಮೋಕೋಲ್ ಶೀಟ್ಸ್ನ ಯೂಸ್ ಮಾಡಿಕೊಂಡು ಲಾರ್ಜ್ ಸೈಜ್ ಫ್ರೇಮ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ರೀಸೆಂಟಾಗಿ ಕಿಚನ್ಗೆ ಅಂತ A4 ಸೈಜ್ ಫ್ರೇಮ್ಸ್ ತರಿಸ್ಕೊಂಡೆ. ಸೊ 3 ಫ್ರೇಮ್ಸ್ಗೆ ನಾನು ಪೇ ಮಾಡಿದ್ದು ₹300 ಫ್ಲಿಪ್ಕಾರ್ಟಲ್ಲಿ. ಸೊ ನನಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಫ್ರೇಮ್ಸ್ ಬೇಕಾಗಿತ್ತು. ಆ್ಯಂಡ್ ಹೆಡ್ ಬೋರ್ಡ್ ಮೇಲೆ ಹಾಕೋದಕ್ಕೆ ರೆಡಿ ತರಿಸ್ಕೊಳ್ಳೋದು ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಹಾಗಾಗಿ DIY ಮಾಡ್ಕೋತಾ ಇದ್ದೀನಿ. 2 ಥರ್ಮೋಕೋಲ್ ಶೀಟ್ಸ್ನ ಲೆವೆಲ್ಲಾಗಿ ಕಟ್ ಮಾಡಿಕೊಂಡು
ಪರ್ಟಿಕ್ಯುಲರ್ ಮೆಜರ್ಮೆಂಟ್ ಎಲ್ಲ ಏನು ತೊಗೊಂಡಿಲ್ಲ. ಈ ಶೀಟ್ಸ್ ಎಷ್ಟು ದೊಡ್ಡದಾಗಿತ್ತೋ ಅದೇ ಸೈಜಲ್ಲೇ ನಾನು ಫ್ರೇಮ್ಸ್ ಮಾಡ್ಕೋತಾ ಇದ್ದೀನಿ. ವೆಟ್ ವೈಪ್ಸಿಂದ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ನಾನು ಆವಾಗಲೇ ತೋರಿಸಿದ್ನಲ್ಲ, ನನ್ನ ಹತ್ರ 2 ಕಾರ್ಡ್‌ಬೋರ್ಡ್ಸ್ ಸಿಕ್ತು ಅಂತ. ಸೊ ಆ ಕಾರ್ಡ್‌ಬೋರ್ಡ್ಸ್‌ನ ಈ ಥರ್ಮೋಕೋಲ್ ಎಷ್ಟಿದೆಯೋ ಅದೇ ಸೈಜಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಕಾರ್ಡ್‌ಬೋರ್ಡ್ ಮೇಲೆ ಥರ್ಮೋಕೋಲ್ ಶೀಟ್ಸ್‌ನ ಇಟ್ಕೊಂಡು ಪೆನ್ನಿಂದ ಮಾರ್ಕ್ ಮಾಡಿಕೊಂಡೆ. ಆ್ಯಂಡ್ ಆ ಪೆನ್ ಮಾರ್ಕ್ ಮೇಲೇ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಕಟ್ ಮಾಡೋದೆಲ್ಲ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಐ ರಿಯಲಿ ಡೋಂಟ್ ಲೈಕ್ ಇಟ್. ನಾನಿಲ್ಲಿ ತೊಗೊಂಡಿರೋ ಥರ್ಮೋಕೋಲ್ ಶೀಟ್ಸ್ ಬಂದು ತುಂಬ ಫ್ಲೆಕ್ಸಿಬಲ್ ಆಗಿತ್ತು, ಸ್ಟಡಿ ಇರಲಿಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಸ್ಟಡಿ ಆಗಿರೋ ಥರ್ಮೋಕೋಲ್ ಇದ್ದರೆ ವಿತೌಟ್ ಕಾರ್ಡ್‌ಬೋರ್ಡ್ ಕೂಡ ಈ ಫ್ರೇಮ್ಸ್‌ನ ಮಾಡ್ಕೋಬೋದು. ಇದಾದಮೇಲೆ ಈ ಫ್ರೇಮ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಒಂದು ಒಳ್ಳೆ ಪ್ರಿಂಟ್ ಇರೋವಂಥ ಬಟ್ಟೆ. ಸೊ ನನ್ನ ಹತ್ರ ಟ್ರೆಂಡ್ಸಿಂದ ತರಿಸ್ಕೊಂಡಿದ್ದು ಒಂದು ಟಾಪ್ ಇತ್ತು. ಅದನ್ನ ತುಂಬ ಸಲ ಹಾಕ್ಕೊಂಡಿದ್ದೆ ಕೂಡ. ಬಟ್ ಸಮ್‌ಟೈಮ್ಸ್ ನನಗದು ಯೂನಿಫಾರ್ಮ್ ಥರ ಫೀಲ್ ಆಗೋದು. ನಾನು ಎಲ್ಲಾದರೂ ಕ್ರೌಡ್ ಇರೋ ಹತ್ರ ಹಾಕ್ಕೊಂಡೋದಾಗ ಮಿನಿಮಮ್ ಅಂದರೂ 2 ಅಥವಾ 3 ಜನ ಅದೇ ಥರ ಬಟ್ಟೆ ಹಾಕಿರೋರು. ಸೊ ಆ ಟಾಪ್‌ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಫಸ್ಟ್ ಚೆನ್ನಾಗಿ ಐರನ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಈ ಫ್ರೇಮ್ಸ್‌ದು ಮೆಜರ್ಮೆಂಟ್ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು 2 ಪೀಸಸ್ ಆಗಿ ಮಾಡಿಕೊಂಡೆ. ಆ್ಯಂಡ್ ಇವಾಗ ಈ ಥರ್ಮೋಕೋಲ್ ಶೀಟ್ಸ್‌ಗೆ ನಾನು ಪ್ರಿಂಟೆಡ್ ಫ್ಯಾಬ್ರಿಕ್ ತೊಗೊಂಡಿದ್ದೆ ಅಲ್ವಾ, ಅದನ್ನು ಅಂಟಿಸ್ಕೊತಾ ಇದ್ದೀನಿ. ಆ್ಯಂಡ್ ಈ DIYಗೂ ಕೂಡ ನಾನು ಸಿಂಥೆಟಿಕ್ ಫೆವಿಕಾಲ್‌ನೇ ಬಳಸ್ತಾ ಇದ್ದೀನಿ. ಇಲ್ಲಿ ಒಂದು ಟಿಪ್ ಏನಂತಂದರೆ, ಈ ಫ್ಯಾಬ್ರಿಕ್‌ನ ಫ್ರಂಟಲ್ಲಿ ನಾವೆಲ್ಲೂ ಗಮ್ ಹಾಕಿ ಅಂಟಿಸ್ಕೋಬಾರ್ದು. ಬ್ಯಾಕ್ ಸೈಡಲ್ಲಿ ಮಾತ್ರ ಫೆವಿಕಾಲ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ. ಫ್ರಂಟಲ್ಲಿ ಗಮ್ ಹಾಕಿದ್ರೆ ಇದು ಸುಕ್ಕಾಗಿ ಕಾಣುತ್ತೆ. ಅಷ್ಟೊಂದು ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಂಗೆ ಕಾಣಿಸಲ್ಲ. 2 ಥರ್ಮೋಕೋಲ್ ಶೀಟ್ಸ್ಗೂ ನಾನಿಲ್ಲಿ ಫ್ಯಾಬ್ರಿಕ್ ಹಚ್ಕೊಂಡಾಯಿತು. ಸೊ ಇವಾಗ ಕಾರ್ಡ್‌ಬೋರ್ಡ್ ತೊಗೊಂಡು ಹ್ಯಾಂಗ್ ಮಾಡೋದಕ್ಕೆ ಅಂತ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡಲ್ಲಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಈ ಕಾರ್ಡ್‌ಬೋರ್ಡ್‌ನ ಆ ಥರ್ಮೋಕೋಲ್ ಶೀಟ್ಸ್‌ಗೆ ಬ್ಯಾಕ್ ಸೈಡಲ್ಲಿ ಅಂಟಿಸ್ಕೊಂಡ್ರೆ ಆಯಿತು. ಬ್ಯೂಟಿಫುಲ್ ಪ್ರಿಂಟೆಡ್ ಫ್ಯಾಬ್ರಿಕ್ ಫ್ರೇಮ್ಸು ರೆಡಿ ಆಗೋಯಿತು. ಈ ಫ್ರೇಮ್ಸ್‌ನ ಹಾಗೆ ಕೂಡ ಅಂಟಿಸ್ಕೋಬೋದು ಗೋಡೆ ಮೇಲೆ. ಬಟ್ ನಾನು ಹ್ಯಾಂಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಟೇಪ್ ಹಾಕಿ ಗೋಡೆಗೆ ಅಂಟಿಸಿದ್ದಾದಮೇಲೆ ತಿರ್ಗಾ ರಿಮೂವ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಚಿಪ್ ಆಫ್ ಆಗುತ್ತೆ ಪೇಂಟೆಲ್ಲ, ಅದಕ್ಕೆ. ನಾನಿಲ್ಲಿ ಈ ಫ್ರೇಮ್ಸ್ ಮೇಲೆ A4 ಶೀಟಲ್ಲಿ ಪ್ರಿಂಟೌಟ್ ತೊಗೊಂಡು 2 ಬ್ಯೂಟಿಫುಲ್ ಆಗಿರೋ ಪ್ರಿಂಟ್ಸ್‌ನ ಹಚ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಫ್ಯಾಬ್ರಿಕ್ ಮೇಲಿರೋ ಪ್ರಿಂಟ್ಸ್‌ನೇ ಬೇಕಾದರೆ ಡಿಸ್ಪ್ಲೇ ಮಾಡ್ಬೋದು. ಬಟ್ ನಾನು ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ಲೇಟರ್ ಆನ್. ಬಟ್ ಫೈನಲ್ ರಿಸಲ್ಟ್ ವಾಸ್ ಸೋ ಕ್ಯೂಟ್. ತುಂಬ ಎಕ್ಸ್ಪೆನ್ಸಿವ್ ಫ್ರೇಮ್ಸ್ ಕೂಡ ಇದ್ರ ಮುಂದೆ ಏನೂ ಇಲ್ಲ ಅಂತ ಅನ್ನಿಸ್ಬಿಡ್ತು. ಫಸ್ಟ್ ಈ 2 ಫ್ರೇಮ್ಸ್‌ನ ಚೆನ್ನಾಗಿ ಒಣಗಿಸ್ಕೊಂಡು ಅದಾದಮೇಲೆ ನಾನು ವಾಲ್ ಮೇಲೆ ಹ್ಯಾಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ. ಸೊ ಹಿಯರ್ ಈಸ್ ದ ಎಂಡ್ ರಿಸಲ್ಟ್. ಸೊ ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಗೇನ್ ಇಟ್ ಕೀಪ್ಸ್ ಮೀ ಮೋಟಿವೇಟೆಡ್ ಟು ಡೂ ಮೋರ್ ಲೈಕ್ ದಿಸ್. ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ನನ್ನ ರೂಮ್ ಮೇಕೋವರ್ ಇನ್ನು ಪಾರ್ಟ್ 2ಅಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಾರ್ಟ್ 2ನ ಮಿಸ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್.